ಬಿಡ್ರಾ ಏಯ್ ಬಿಡ ಒಂದು ಪೀಸಾಗೋಸ್ಕರ ಹೆಂಗೆ ಆಡ್ತಿರಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಕಾಲೇಜಲ್ಲಿ ಇದ್ದೀವಿ, ಖಾಲಿ ಕ್ಲಾಸು ಅಂತ ಅನ್ಕೋಬೇಡ್ರಿ. ಖಾಲಿ ಕ್ಲಾಸ್ನ ಏನಿಲ್ಲ, ನಾವೇ ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಇವಾಗ ಆ ಕ್ಲಾಸಲ್ಲಿ ಕ್ಲಾಸ್ ನಡೀತೈತೆ, ಕಂಬೈನ್ ಮಾಡೋರೆ. ನಾವು 3 ಜನ ಲೇಟ್ ಬಂದಿರೋದ್ರಿಂದ ಇಲ್ಲಿ ಕೂತಿದ್ದೀವಿ. ಇಷ್ಟೊತ್ತು ತನಕ ಆಚೆ ನಿಂತಿದ್ವಿ, ಇವಾಗ ಒಳಗೆ ಬಂದ್ವಿ. ಇನ್ನೊಂದು 5 ನಿಮಿಷದಲ್ಲಿ ಬ್ರೇಕ್ ಬೀಳ್ತಾರೆ. ಏನೇ ಇದು ಸುಳ್ಳು. ಟೈಮ್ ಬೇಕಾದ್ರೆ ತೋರಿಸ್ತೀನಿ. ಟೈಮ್ ನೋಡಿ, 8:53 ಅಂದರೆ 7:00 ಸ್ಟಾರ್ಟ್ ಆಗಿರೋದ್ರಿಂದ ನಾವು 8:53 ಒಳಗೆ ಬಂದಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ರಿ ಯಾರು ಸುಳ್ಳು ಹೇಳ್ತವ್ರೆ. ಇವಾಗ ಮಹೇಶ ಕುಯ್ಯ ಎಲ್ಲ ಒಳಗೆ ಕೂತವ್ರೆ. ಅವನು ಬೇರೆ ಫೋನ್ ಬಾರ್ ಮೇಲೆ ಹೇಳ್ತಾವನೆ, ಬುಕ್ ತಗೊಬರೋ ನೋಟ್ಸ್ ಇಟ್ಟಿಲ್ವಲ್ಲ ಅವನು ಇನ್ನ ಅಂತ. ಅವನು ಬುಕ್ ಬೇರೆ ತಗೊಂಡೋಗ್ಬೇಕೀಗ, ಅಂದರೆ ತಗೊಬಂದಿದ್ದೀನಿ, ಈಗ ಅವನು ಕೊಡಬೇಕು. ನನ್ನ ಮಗ ನೋಟ್ಸ್ ಬೇರೆ ನಾವು ಇಟ್ಟಿಲ್ಲ, ಇನ್ನು ಯಾವ ನೋಟ್ಸು ಇಟ್ಟಿಲ್ಲ ಇನ್ನು. ಲಕ್ಷ್ಮೀ ನೀನು 1-2 ನೋಟ್ಸ್ ಇಟ್ಟಿದ್ಯಲ್ವಾ? ಹಾಂ, ಇವಳು 3, ಇವಳು ಇನ್ನು ಬರೀತಾವಳು ಇವಳೆಲ್ಲ. ಇನ್ನು ನಾನು ಮಹೇಶ ಇಟ್ಟಿಲ್ಲ, ನೋಟ್ಸ್ ಬರೀಬೇಕು. ಲಾಸ್ಟ್ ಟೈಮ್ ಬೇರೆ ಅಲ್ವಾ, ಬರೆದು ಮುಗಿಸ್ಬಿಟ್ರೆ ಕಾಲೇಜು ಮುಗೀತು. ಇವಾಗ ಇಲ್ಲಿಂದ ವ್ಯೂ ನೋಡಿದ್ರೆ ಹಿಂಗೆ ಕಾಣುತ್ತೆ. ಎಲ್ಲ ಸ್ಟೂಡೆಂಟ್ಸ್ ಆಚೆ ಕೂತವ್ರು ನೋಡ್ರಿ, ಎಲ್ಲ ಲೇಟಾಗಿ ಬಂದ್ಬಿಟ್ಟು ನಿಂತವ್ರೆ. ನಾವು ಒಳಗೆ ಬಂದೋ. ಇವಾಗ ಬ್ರೇಕ್ ಟೈಮ್. ಆ್ಯನಿಮಿ ಗೈಸ್, ಆ್ಯನಿಮಿ ಸ್ಟೂಡೆಂಟ್ ಇವನು, ಒನ್ ಪೀಸ್. ಇವರು ಫ್ರೀ ಫೈರ್ ನನ್ನ ಮಕ್ಕಳು ಕುಯ್ಯ. ಇವರೆಲ್ಲ ಪ್ರೋ ಪ್ಲೇಯರಾ? ನೀನು ಪ್ರೋ ಪ್ಲೇಯರಾ? ಇವಾಗ ಕಾಲೇಜಲ್ಲಿ ಟೂರ್ನಮೆಂಟ್ ಮಾಡ್ಸೋಕ್ಕೆ ಏನಂತೀಯ? ನಮ್ಮ ಕಾಲೇಜು ಅಲ್ವಾ? ನೀನು ಯಾಕೆ ಬಂದು ನೋಡು, ನಮ್ಮ ಹುಡುಗರ ಜೊತೆ ಬರಲಿಲ್ಲ, ಅಲ್ಲಿ ಹೋಗಿ ಹುಡುಗಿ ಜೊತೆ ಮಾತಾಡಿಸ್ತವನೆ. ಅವ್ನು ಹಾಲಪ್ಪ ಕರೆಕ್ಟಾಗಿ ಇಟ್ಟವನು ಅವನಿಗೆ ಕರಿಬಲ್ಲಿ ಅಂತ. ಹಾಂ, ಇನ್ನೇನು ಸದಾಯಿಸಿ. ಇವಾಗ ಕ್ಲಾಸ್ ಮುಗಿದ ಮೇಲೆ ನಿಮಗೆ ಸಿಗ್ತೀನಿ. ಸದಾಯಿಸಿ ಇವಾಗ ಡಾಮಿನೋಸ್ಗೆ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ಫಿಲಮ್ಗೆ ಹೋಗ್ಬೇಕು. ಇನ್ನು ಯುವ ಫಿಲಮ್ಗೆ ಇಲ್ಲಿಂದ ಅಲ್ಲಿಗೆ ಹೊಸ ಮಿಲ್ಸಾ? ಹಾಂ, ಇರಬೇಕು. ಬರ್ರ ಬೇಗ ಅಲ್ಲಿ. ಇವಾಗ ಆರ್ಡ್ರ್ ಎಲ್ಲ ಬಂದೈತೆ, ತಿನ್ಕೊಂಡು ಇವಾಗ ಎಲ್ಲ ತಿಂತವ್ರೆ ಪಿಜ್ಜಾ ಎಲ್ಲ. ಇವಾಗ ತಿನ್ಕೊಂಡು ಫಿಲಮ್ಗೆ ಹೋಗ್ಬೇಕು. ಇವಾಗ ತಿನ್ಕೊಂಡು 1:15ಗೆ ಫಿಲಮ್ಗೆ ಹೋಗ್ಬೇಕು. ಯಾರ್ಯಾರು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಬಟನ್ ತೊಗೊಬಿಡಿ, ಹಂಗೆ ಚೆಕ್ಔಟ್ ಮಾಡಿ. 3 hours later. ಸೊ ವೆಲ್ಕಮ್ ಬ್ಯಾಕ್. ಮನೆಗೆ ಬಂದ್ಬಿಟ್ವಿ. ಸೊ ಫಿಲಮ್ಗೆಲ್ಲ ಹೋಗಲಿಲ್ಲ, ಯಾಕಂದರೆ ಅಲ್ಲೇ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಡಾಮಿನೋಸಲ್ಲಿ. ಅದು ಬರೋದು ಲೇಟ್ ಆಗಿಬಿಡ್ತು ಸ್ವಲ್ಪ. 1:15 ಇದ್ದಿಚ್ಚು, ನಾವು ತಿಂದು ಎಲ್ಲ ಬರೋಷ್ಟರಲ್ಲಿ 1:15 ಆಗಿಬಿಟ್ಟಿತ್ತು. ಅದಕ್ಕೆ ಮಹೇಶಂಗೆ ಹೇಳಿದೆ ಹೋಗೋದು ಬೇಡ ಅಂತ. ಅದಕ್ಕೆ ನಾಳೆ ಇಲ್ಲ, ನಾಡಿದ್ದಿಲ್ಲ ಮಂಡೇ ಹೋಗೋಣ ಅಂತ ಅಂದ. ಅದಕ್ಕೆ ಮನೆಗೆ ವಾಪಸ್ ಬಂದ್ವಿ. ಎಲ್ಲ ಅಲ್ಲಿಂದ ಅಲ್ಲೇ ಡಿಸ್ಪ್ಯಾಚ್ ಆಗಿಬಿಟ್ರು. ಇವಾಗ ಸದ್ಯಕ್ಕೆ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಇವಾಗ ನಮ್ಮ ಫ್ರೆಂಡ್ ಇಲ್ಲಿ ಕರೆದ, ಅದಕ್ಕೆ ಅವರೆಲ್ಲ ಇಬ್ಬರು ಕೂತವ್ರಲ್ಲಿ, ಕುಮ್ಮಿ ಮತ್ತು ಮಂಡ್ಯ ಅಲ್ಲಿ ಹೋಗೋಣ ಈಗ. A few moments later. ಗೈಸ್, ಇವಾಗ RCB ಮ್ಯಾಚ್ ಸ್ಟಾರ್ಟ್ ಆಗೈತೆ. ಇವಾಗ ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ದೀವಿ ಗ್ರೂಪಲ್ಲಿ. ಇವಾಗ ಗೊತ್ತು, ಇವಾಗ ಇವನು ಹೇಳೋದೆಲ್ಲ ನಿಜ ಆಗುತ್ತಂತೆ. ಹೇಳಪ್ಪ, ಇವತ್ತು ಯಾರು ಗೆಲ್ತಾರಪ್ಪ? ಮಕ್ಕ ಏನು ಮುಚ್ಕೋತೀಯ? ಕೆಳಗಡೆ ಮುಚ್ಕೋ ಫಸ್ಟು. ಹೇಳು ಯಾರು ಗೆಲ್ತಾರೆ ಹೇಳು. ಹೇಳಪ್ಪ ಮಂಜು, ಇವತ್ತು ಯಾರು ಗೆಲ್ತಾರೆ? RCB. ಸಿಲ್ಲಿ ನಿನಗೆ 50-50. ಅಭಿ ನಿನಗೆ? ಹಲೋ ಹೇಳ.
ಇವತ್ತು RCBನ KKR ಹಂಗೆ ಕುತ್ಕೊಂಡು ನೋಡ್ತಾ ಇದೀವಿ ಗೈಸ್ ಇವಾಗ ನೆಕ್ಸ್ಟ್ ಇವತ್ತು ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿರಿ ಟಕ್ಕಂತ. ಮ್ಯಾಚ್ ಮುಗಿಸಲ್ಲಿ ಆಗ ಅಪ್ಲೋಡ್ ಆಗಿರುತ್ತೆ. ಇಲ್ಲ ಆಗುತ್ತೆ, ಮ್ಯಾಚ್ ಮುಗಿಸಲ್ಲಿ ಆಗುತ್ತೆ. ಗೆದ್ಮೇಲೆ ಗೆಲ್ತು ಅಂತ ಕಮೆಂಟ್ ಮಾಡ್ರಿ. ಹಂಗೆ ಪೇಜಲ್ಲಿ ಇವತ್ತು ಹೊಸ ವಿಡಿಯೋ ಹಾಕ್ತೀನಿ, ಅದೊಂದು ಚೆಕ್ ಮಾಡ್ರಿ ಬೇಗ ಟಕ್ಕಂತ ಅಲ್ಲಿ ಲೈಕ್ ಮಾಡ್ರಿ, ಚೆಕ್ ಮಾಡ್ರಿ ಅಂದೆ ಕರೆಕ್ಟಾಗಿ ಹೇಳಿದ್ದೀನಿ. ಅಲ್ಲಿ ಆಗಲ್ಲ ಅವ್ರಿಗೆ ಗೊತ್ತು. ಈ ನನ್ನ ಮಕ್ಕಳೇ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋನೂ ಮಾಡಲ್ಲ, ಇಂಥವ್ರಿಗೆ ಏನು ಹೇಳಲ್ಲ. ಇವನೇ ಪೇಜ್ ಓಪನ್ ಮಾಡಿಸ್ದವನು ಇವನೇ ಫಾಲೋ ಮಾಡ್ತಾ ಇಲ್ಲ ಅಂತ ನನ್ನ ಮಗ. ಇವತ್ತೊಂದು ವಿಡಿಯೋ ಬರುತ್ತೆ ಗೈಸ್, ಕಂಟೆಂಟು ಕಾಮಿಡಿ ವಿಡಿಯೋ, ಅದನ್ನು ಪ್ಲೀಸ್ ಹೋಗಿ ವಾಚ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ವಾಚ್ ಮಾಡಿ. ಸೊ ಗೈಸ್ ಇವತ್ತು ಇಷ್ಟೇ ಆಗಿದ್ದು ವ್ಲಾಗು. ಸೊ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೂ ಇವಾಗಲೂ. ಅದಕ್ಕೆ ಇವಾಗ ಮ್ಯಾಚ್ನ ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ, RCB ಮತ್ತು KKR. ಅದಕ್ಕೆ ಇವಾಗ ವ್ಲಾಗ್ನ ಎಂಡ್ ಮಾಡೋ ಅಂಥ ಸಮಯ ಬಂತು. ಅದಕ್ಕೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಟಕ್ಕಂತ. ಹಾಗೆ ಹೊಸ ಚಾನಲು VOK ವ್ಲಾಗ್ಸ್ ಅಂತ ಇನ್ಸ್ಟಾ ಪೇಜಲ್ಲಿ ಓಪನ್ ಮಾಡಿದ್ದೀನಿ, ಅದನ್ನು ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಅಲ್ಲಿ ಕಾಮಿಡಿ ಕಂಟೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗಲ್ಲಿ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.